ಜಿಲ್ಲಾ ಎಸ್ಟಿ ಮೋರ್ಚಾ ಅಧ್ಯಕ್ಷರಾಗಿ ಲೋಹಿತ್ ಕುಮಾರ್ ಮಂಗೇನಹಳ್ಳಿ ಆಯ್ಕೆ. ನೂತನ ಪದಾಧಿಕಾರಿಗಳಿಂದ ಮಾಡಾಳ್ ಮಲ್ಲಿಕಾರ್ಜುನ್ಗೆ ಅಭಿನಂದನೆ. ಚನ್ನಗಿರಿ. ಭಾರತೀಯ ಜನತಾ ಪಾರ್ಟಿ ಪಕ್ಷದ ದಾವಣಗೆರೆ ಜಿಲ್ಲಾ ಎಸ್ಟಿ ಮೋರ್ಚಾ ಅಧ್ಯಕ್ಷರಾಗಿ ಲೋಹಿತ್ ಕುಮಾರ್ ಮಂಗೇನಹಳ್ಳಿ ಆಯ್ಕೆಯಾದ ಹಿನ್ನೆಲೆಯಲ್ಲಿ ವಾಲ್ಮೀಕಿ ಸಮಾಜದ ಮುಖಂಡರು, ಜಿಲ್ಲಾ ಹಾಗೂ ತಾಲೂಕು ಪದಾಧಿಕಾರಿಗಳು ಮತ್ತು ಪಕ್ಷದ ಕಾರ್ಯಕರ್ತರು ಅಭಿನಂದನೆ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಹಾಗೂ ವಿವಿಧ ಮೋರ್ಚಾಗಳಿಗೆ ನೂತನವಾಗಿ ನೇಮಕಗೊಂಡ ಪದಾಧಿಕಾರಿಗಳು ತಮ್ಮ ಆಯ್ಕೆಗೆ ಮಾರ್ಗದರ್ಶನ ಹಾಗೂ ಸಹಕಾರ ನೀಡಿದ ರಾಜ್ಯ ಪರಿಷತ್ ಸದಸ್ಯ ಹಾಗೂ ಬಿಜೆಪಿ ಹಿರಿಯ ಮುಖಂಡ ಮಾಡಾಳ್ ಮಲ್ಲಿಕಾರ್ಜುನ ಅವರಿಗೆ ಚನ್ನಗಿರಿ ಪಟ್ಟಣದ ಬಿಜೆಪಿ ಪಕ್ಷದ ಕಚೇರಿಯಲ್ಲಿ ಶಾಲು ಹೊದಿಸಿ ಪುಷ್ಪಗುಚ್ಛ ನೀಡಿ ಆತ್ಮೀಯವಾಗಿ ಅಭಿನಂದಿಸಿದರು. ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಮಾಡಾಳ್ ಮಲ್ಲಿಕಾರ್ಜುನ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ನೀಡಿರುವ ಸಂವಿಧಾನದ ಆಶಯದಂತೆ ಬದುಕುವುದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯವಾಗಿದೆ. ಸಮಾಜದಲ್ಲಿ ಸಹಬಾಳ್ವೆ, ಸಾಮಾಜಿಕ ಸಾಮರಸ್ಯ ಹಾಗೂ ಪರಸ್ಪರ ವಿಶ್ವಾಸವನ್ನು ಬೆಳೆಸುವ ಜವಾಬ್ದಾರಿ ಪ್ರತಿಯೊಬ್ಬರ ಮೇಲಿದೆ. ಉತ್ತಮ ನಾಯಕತ್ವ, ಜನಪರ ಆಡಳಿತ ಮತ್ತು ಜವಾಬ್ದಾರಿಯುತ ಸರ್ಕಾರದಿಂದ ಮಾತ್ರ ರಾಜ್ಯದ ಸಮಗ್ರ ಅಭಿವೃದ್ಧಿ ಸಾಧ್ಯ. ಮಹಿಳೆಯರನ್ನು ಸ್ವಾವಲಂಬಿಗಳನ್ನಾಗಿಸುವ ಶಾಶ್ವತ ಯೋಜನೆಗಳಿಗೆ ಹೆಚ್ಚಿನ ಆದ್ಯತೆ ನೀಡಬೇಕಿದ್ದು, ಕೇವಲ ಉಚಿತ ಯೋಜನೆಗಳಿಂದ ಸಮಾಜದ ಅಭಿವೃದ್ಧಿ ಸಾಧ್ಯವಿಲ್ಲ. ಪಕ್ಷಕ್ಕಾಗಿ ನಿಷ್ಠೆಯಿಂದ ದುಡಿಯುವ ಕಾರ್ಯಕರ್ತರನ್ನ ಗುರುತಿಸಿ ಜವಾಬ್ದಾರಿ ನೀಡುವುದು ಬಿಜೆಪಿಯ ಸಂಸ್ಕೃತಿಯಾಗಿದ್ದು, ನೂತನವಾಗಿ ನೇಮಕಗೊಂಡಿರುವ ಪದಾಧಿಕಾರಿಗಳು ಪಕ್ಷದ ಸಿದ್ಧಾಂತಗಳನ್ನು ಜನರಿಗೆ ತಲುಪಿಸಿ ಸಂಘಟನೆಯನ್ನ ಮತ್ತಷ್ಟು ಬಲಪಡಿಸಬೇಕು ಎಂದು ಕರೆ ನೀಡಿದರು. ದಾವಣಗೆರೆ ಜಿಲ್ಲಾ ಎಸ್ಟಿ ಮೋರ್ಚಾ ಅಧ್ಯಕ್ಷರಾಗಿ ಆಯ್ಕೆಯಾದ ಲೋಹಿತ್ ಕುಮಾರ್ ಮಂಗೇನಹಳ್ಳಿ ಮಾತನಾಡಿ, ವಾಲ್ಮೀಕಿ ಸಮಾಜಕ್ಕೆ ಹಲವು ವರ್ಷಗಳಿಂದ ಆಗುತ್ತಿರುವ ಅನ್ಯಾಯದ ವಿರುದ್ಧ ಸಂಘಟಿತವಾಗಿ ಧ್ವನಿ ಎತ್ತಲಾಗುವುದು. ಪಕ್ಷವು ತಮ್ಮ ಮೇಲೆ ಇಟ್ಟಿರುವ ವಿಶ್ವಾಸಕ್ಕೆ ತಕ್ಕಂತೆ ಗ್ರಾಮ ಮಟ್ಟದಿಂದ ಜಿಲ್ಲಾ ಮಟ್ಟದವರೆಗೆ ಸಂಘಟನೆಯನ್ನ ಬಲಪಡಿಸಿ ಯುವಕರನ್ನ ಪಕ್ಷದತ್ತ ಸೆಳೆಯುವ ಕೆಲಸ ಮಾಡಲಾಗುವುದು. 2028ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷವನ್ನ ಅಧಿಕಾರಕ್ಕೆ ತರುವ ಗುರಿಯೊಂದಿಗೆ ಜಿಲ್ಲೆಯಾದ್ಯಂತ ಪ್ರವಾಸ ಕೈಗೊಂಡು ಪಕ್ಷ ಸಂಘಟನೆಗೆ ಒತ್ತು ನೀಡಲಾಗುವುದು. ವಾಲ್ಮೀಕಿ ಸಮಾಜದ ಹಕ್ಕುಗಳು, ಶಿಕ್ಷಣ, ಉದ್ಯೋಗ ಹಾಗೂ ರಾಜಕೀಯ ಪ್ರಾತಿನಿಧ್ಯಕ್ಕಾಗಿ ನಿರಂತರ ಹೋರಾಟ ನಡೆಸಲಾಗುವುದು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ದಾವಣಗೆರೆ ಜಿಲ್ಲಾ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಸಂತೆಬೆನ್ನೂರು ಬಸವರಾಜಪ್ಪ, ಜಿಲ್ಲಾ ಕಾರ್ಯದರ್ಶಿಯಾಗಿ ಆಯ್ಕೆಯಾದ ಕಮಲಾ ಹರೀಶ್ ಸೇರಿದಂತೆ ನೂತನ ಪದಾಧಿಕಾರಿಗಳು ಪಕ್ಷ ನೀಡಿರುವ ಜವಾಬ್ದಾರಿಯನ್ನ ಪ್ರಾಮಾಣಿಕವಾಗಿ ನಿರ್ವಹಿಸಿ ಸಂಘಟನೆಯನ್ನ ಇನ್ನಷ್ಟು ಸದೃಢಗೊಳಿಸುವ ಸಂಕಲ್ಪ ವ್ಯಕ್ತಪಡಿಸಿದರು. ಇದೇ ವೇಳೆ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಮುಖಂಡರು ಲೋಹಿತ್ ಕುಮಾರ್ ಮಂಗೇನಹಳ್ಳಿ ಅವರ ಆಯ್ಕೆಯನ್ನ ಸ್ವಾಗತಿಸಿ ಎಸ್ಟಿ ಮೋರ್ಚಾ ಸಂಘಟನೆಯನ್ನ ಇನ್ನಷ್ಟು ಬಲಗೊಳಿಸುವ ವಿಶ್ವಾಸ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ನಾಗರಾಜ್ ಮೆಳ್ಳಿಕಟ್ಟೆ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಧನಂಜಯ್ ಕಡ್ಲೆಬಾಳವ್, ಅಣ್ಣೇಶ್ ಲಕ್ಷ್ಮಣ್, ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ರಾಕೇಶ್ ಭಜರಂಗಿ, ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಮಂಡಲ ಅಧ್ಯಕ್ಷ ಕುಮಾರಸ್ವಾಮಿ ಡಿಸಿ, ತಾಲೂಕು ಮಹಿಳಾ ಮೋರ್ಚಾ ಅಧ್ಯಕ್ಷೆ ಶಶಿಕಲಾ ನಾಗರಾಜ್, ಚನ್ನಬಸಪ್ಪ ಸುಣಿಗೇರಿ, ಕುಮಾರ್, ಪಿಬಿ ನಾಯಕ್, ರಾಜಣ್ಣ ಸೇರಿದಂತೆ ಜಿಲ್ಲಾ, ತಾಲೂಕು ಹಾಗೂ ವಿವಿಧ ಮೋರ್ಚಾಗಳ ಪದಾಧಿಕಾರಿಗಳು, ವಾಲ್ಮೀಕಿ ಸಮಾಜದ ಮುಖಂಡರು, ಹಿರಿಯ ಕಾರ್ಯಕರ್ತರು ಹಾಗೂ ಅಪಾರ ಸಂಖ್ಯೆಯ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ದೇವರಾಜ್ ಕೆ ನೆಲ್ಲಿಹಂಕಲು, ದಾವಣಗೆರೆ, ಎನ್ಕೆಎಸ್ ಟಿವಿ 4. ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ, ನಗರಸಭೆ, ಪಟ್ಟಣ ಪಂಚಾಯತಿ, ಪುರಸಭೆ, ಮಹಾನಗರ ಪಾಲಿಕೆ ಎಲ್ಲ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲುವಿಗೆ ಏನು ರೂಪುರೇಷೆ ಹಾಕೊಂಡು ಈ ಜಿಲ್ಲೆಯನ್ನು ಮುನ್ನಡೆಸಬೇಕು ಅಂತ ಹೇಳಿ ನಮ್ಮೆಲ್ಲ ಒಂದು ಜವಾಬ್ದಾರಿಯನ್ನು ನೆರವೇರಿಸುವ ನಿಟ್ಟಿನಲ್ಲಿ ಒಂದು ದಾವಣಗೆರೆ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ಆಯ್ಕೆ ಮಾಡಿರ್ತಾರೆ. ಆ ನಿಟ್ಟಿನಲ್ಲಿ ನಾವೆಲ್ಲ ನಮ್ಮ ಜಿಲ್ಲಾ ಮುಖಂಡರುಗಳನ್ನು ಭೇಟಿ ಮಾಡಬೇಕು ಅಂತ ಅವತ್ತಿನ ದಿವಸನೇ ಹೊರಟ್ವಿ. ಅವತ್ತೇ ರಾತ್ರಿ ನಾವು ಚನ್ನಗಿರಿಗೆ ಬರ್ಬೇಕು ಅಂತ ಬಂದ್ವಿ. ಅವತ್ತು ಲೇಟ್ ಆಗುತ್ತೆ ಅಂತಂದ್ರು. ಆದ್ರೂ ಅಣ್ಣರ ಅವತ್ತು ಸಿಗ್ತಾರೆ ಅಂತಂದು ಹೇಳಿಕ್ಕೆ ರಾತ್ರಿ 9:30ಗೆ ಅವತ್ತು ಚನ್ನಗಿರಿಗೆ ಬಂದು 13ನೇ ತಾರೀಕಿಗೆ ಅಣ್ಣರಿಗೆ ಆಶೀರ್ವಾದ ತಗೊಂಡು ಮತ್ತೊಮ್ಮೆ ಅಣ್ಣರು ಬಂದ ನಂತರ ನಾವು ನಿಮ್ಮ ತಾಲೂಕಿಗೆ ಬರ್ತೇವೆ ಅಂತ ಹೇಳಿ ನಾವು ನಿಶ್ಚಯ ಮಾಡಿದ್ವಿ. ಇವತ್ತು ನಿನ್ನೆ ನೈಟ್ ಬಂದ್ವಿ, ಇವತ್ತು ಸಿಗ್ತವೆ ಅಂತಂದ ನಮ್ಮ ಹೆಮ್ಮೆ ಅನಿಸ್ತದೆ. ಅದಕ್ಕಂತೂ ದೊಡ್ಡ ಯಾವ್ದಾದ ಫಲ ಇಲ್ಲ, ಅದನ್ನ ಅವ್ರಿಗೆ ಕೊಡ್ಬೋದು. ಯಾಕಂದ್ರೆ ಅವರು ಆ ನಿಟ್ಟಿನಲ್ಲಿ ರಾಜ್ಯದಲ್ಲಿ ಇರ್ಬೋದು, ನಮ್ಮ ಜಿಲ್ಲೆಯಲ್ಲಿ ಇರ್ಬೋದು, ಅವರ ಅಪ್ಪಾಜಿ ಕಾಲದಲ್ಲಿ ಏನು ಮಾರ್ಗದರ್ಶನ ಬೆಳೆದು ಇವತ್ತಿನ ಸಹ ಆ ನಿಟ್ಟಿನಲ್ಲಿ ಇಡೀ ಜಿಲ್ಲೆಯಾದ್ಯಂತ ದೊಡ್ಡ ನಾಯಕರಾಗಿ ಹೊರಹೊಮ್ಮುತ್ತಾರೆ. ಅವರಿಗೆ ಮುಂಬರುವಂತ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಹೇಳಿದ್ರು, ನಮ್ಮ ಲೋಹಿತ್ ಸರ್ ಇರ್ಬೋದು, ಜಿಲ್ಲಾಧ್ಯಕ್ಷರು ಹಾಗೂ ಲಕ್ಷ್ಮಣ್ ಇರ್ಬೋದು, ಚನ್ನಗಿರಿ ತಾಲೂಕಿನಾಗೆ ಈಗ ಮುಂದೆ ಎಲೆಕ್ಷನ್ ಇನ್ನೆಲ್ಲ ಗೆಲ್ಲಬೇಕು. ಆ ಪ್ರಮಾಣದಲ್ಲಿ ಅವರಿಗೆ ಓಟ್ ಕೊಡುವ ಮುಖಾಂತರ
ಮುಂದಿನ ಚುನಾವಣೆಗೆ ಅವ್ರನ್ನ ಗೆಲ್ಲಿಸ್ಕೊಡ್ತೀನಿ ಅಂತ ನಾವು ಮೊಟ್ಟಮೊದಲಾಗಿ ಹೇಳ್ತಾ, ಇವತ್ತಿನ ದಿವಸ ವಾಲ್ಮೀಕಿ ಸಮಾಜದ ಈ ಒಂದು ಪರಿಶಿಷ್ಟ ಪಂಗಡದ ಸಭೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುವಂತ ವಾಲ್ಮೀಕಿ ಸಮಾಜದ ಅಧ್ಯಕ್ಷರಾದಂಥ ರಾಜೇ ಅವರೇ, ಹಾಗೂ ದಾವಣಗೆರೆ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿಯ 2ನೇ ಬಾರಿಗೆ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ಲೋಹಿತ್ ಅವರೇ, ಹಾಗೂ ನಮ್ಮ ಜೊತೆಗೆ ದಾವಣಗೆರೆ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ನೇಮಕಗೊಂಡಂಥ ದಂಜೆ ಕಡಾವ ಅವರೇ, ಇನ್ನೊಬ್ಬ ಪ್ರಧಾನ ಕಾರ್ಯದರ್ಶಿ ಆದಂಥ ಐರಣಿ ಅಣ್ಣೇಶ್ ಅವರೇ, ಇನ್ನೊಬ್ಬ ಪ್ರಧಾನ ಕಾರ್ಯದರ್ಶಿಗಳು ಈಗಾಗಲೇ ಮಾತನ್ನು ಆಡಿದಂಥ ಆರ್ ಲಕ್ಷ್ಮಣ್ ಅವರೇ, ಹಾಗೂ ಈ ಭಾಗದ ಹಿರಿಯ ಮುಖಂಡರು ಹಾಗೂ ನಮ್ಮ ಜೊತೆಗೆ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದಂಥ ಬಸವರಾಜಪ್ಪನವರೇ, ಹಾಗೂ ದಾವಣಗೆರೆ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷರಾದಂಥ ರಾಜೇಶ್ ಅವರೇ, ಹಾಗೂ ನಮ್ಮ ಜೊತೆಗೆ ಕೋಶಾಧ್ಯಕ್ಷರನ್ನಾಗಿ ನೇಮಕ ಮಾಡಿದಂಥ ವಿಶ್ವಾಸ್ ಅವರೇ, ಹಾಗೂ ನಮ್ಮ ಜೊತೆಗೆ ನಮ್ಮ ಕಮಿಟಿಯಲ್ಲಿ ಕಾರ್ಯದರ್ಶಿಯಾಗಿ ನೇಮಕಗೊಂಡಂಥ ಕಮಲಪ್ಪನವರೇ, ಮಹಿಳಾ ಮೋರ್ಚಾ ಅಧ್ಯಕ್ಷರಾದಂಥ ಶಶಿಕಲಾ. ಜವಾಬ್ದಾರಿತವಾದ ಸ್ಥಾನವನ್ನು ಕೊಟ್ಟಿರೋದಕ್ಕೆ ನಾನು ನಮ್ಮ ಸಮಾಜದ ಬಂಧುಗಳ ಜೊತೆಗೆ ಮತ್ತೆ ಇತರೆ ಸಮಾಜದ ಪ್ರಮುಖ 20 ಜನರನ್ನು ಕರೆದು ಮಲ್ಲಿಕಣ್ಣರಿಗೆ ಒಂದು ಅಭಿನಂದನೆಯನ್ನ ಸಲ್ಲಿಸಬೇಕು ಅಂತ ಹೇಳಿ ಇವತ್ತು ಈ ಅಭಿನಂದನಾ ಸಮಾರಂಭವನ್ನ ಇಟ್ಕೊಂಡಿದ್ದಕ್ಕೆ ಯೋಗ ನಮ್ಮ ಜಿಲ್ಲಾ ಮಟ್ಟದ ಎಲ್ಲ ಜಿಲ್ಲಾಧ್ಯಕ್ಷರು ಪದಾಧಿಕಾರಿಗಳು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದು ಅದಕ್ಕಿನ್ನ ಬಹಳ ಸಂತೋಷ ಆಗಿದೆ, ಮತ್ತೆ ಮೆರುಗು ಸಹ ಬಂದಿದೆ. ಬಂಧುಗಳೇ, ನಿಮಗೆ ಗೊತ್ತಾಗ್ಬೋದು, ಈ ಸಭೆ ನೋಡಿದ್ರೆ ಧನಂಜಯ ಕಡ್ಲೆಮರಣ, ನಿಮ್ಮ ಜನ ಬಂದರೆ ತಲೆ ಬಾಸ್ಕೊಂಡು ಒಳ್ಳೆ ಬಟ್ಟೆ ಹಾಕೊಂಡು ನುಣ್ಣಗೆ ಬಂದು ಕುಂತಿರ್ತಾರೆ. ನಮ್ಮ ಜನ ನೋಡಿದ್ರೆ ಗೊತ್ತಾಗ್ಬೋದು ಹೆಂಗೆ, ಯಾರು ಹೊಲಕ್ಕೆ ಹೋಗಿದ್ರು, ಯಾರು ಕುರಿಗೆ ಹೋಗಿದ್ರು, ಯಾರಿಗೆ ಹೋದ್ರೆ ಕೊಟ್ಲಿ, ಮಚ್ಚು, ಕತ್ತಿ, ಗುರಾಣಿ, ಚಾಕು ಇವನ್ ತಾಂತಾರೆ. ಅದು ನಮಗೂ ಮತ್ತೆ ಅವರಿಗಿಂತ ವ್ಯತ್ಯಾಸ. ಈ ಸಮಾಜದ ಸಮಾಜ ನಿರ್ಮಾಣ ಮಾಡಬೇಕಂತಲೇ ಭಾರತೀಯ ಜನತಾ ಪಾರ್ಟಿ ಒಳಗೆ ಎಲ್ಲ ಮೋರ್ಚಾಗಳನ್ನು ಮಾಡಿದ್ದಾರೆ. ರೈತ ಮೋರ್ಚಾ, ಹಿಂದುಳಿದ ವರ್ಗದ ಮೋರ್ಚಾ, SC ಮೋರ್ಚಾ, ST ಮೋರ್ಚಾ, ಮಹಿಳಾ ಮೋರ್ಚಾ, ಅಲ್ಪಸಂಖ್ಯಾತರ ಮೋರ್ಚಾ, ಎಲ್ಲ ಮೋರ್ಚಾಗಳನ್ನು ಮಾಡಿ ಸಾಮಾಜಿಕ ನ್ಯಾಯವನ್ನು ಕೊಟ್ಟಿರ್ತಕ್ಕಂಥ ಯಾವುದಾದ್ರೂ ಪಕ್ಷ ಭಾರತ ದೇಶದಲ್ಲಿ ಇದೆ ಅಂದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಮಾತ್ರ. ಭಾರತೀಯ ಜನತಾ ಸುಮಾರು 79 ವರ್ಷ ಆಯ್ತು ಸ್ವತಂತ್ರ ಬಂದು. ಅವತ್ತಿನಿಂದ ಇವತ್ತಿನವರೆಗೂ ಕಾಂಗ್ರೆಸ್ನಲ್ಲಿ ಹೇಳ್ತಾರೆ, ನಾವು ಸಾಮಾಜಿಕ ನ್ಯಾಯದ ಪರ ಇದ್ದೀವಿ, ನಾವು ಹಿಂದುಳಿದ ವರ್ಗದ ಪರ ಇದ್ದೀವಿ, ನಮ್ದು ಅಹಿಂದ ಸರ್ಕಾರ ಅಂತ ಹೇಳ್ತಾರೆ. ಯಾರಿಗೆ ಸಾಮಾಜಿಕ ನ್ಯಾಯ ಕೊಟ್ಟಿದ್ದಾರೆ ಅವರು? ಇವತ್ತಿನವರೆಗೂ ಯಾರಿಗೆ ಸಾಮಾಜಿಕ ನ್ಯಾಯ ಕೊಡ್ಲಿಕ್ಕೆ ಅವರಿಂದ ಆಗಿಲ್ಲ, ಮುಂದೂ ಸಹ ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂತ ಹೇಳಿದ್ರೆ ನಮ್ಮ ಹಿಂದುಳಿದ ವರ್ಗದ ಬಸಣ್ಣರಿದ್ದಾರೆ, ಅವರು ಬಹಳಷ್ಟು ದಿನದಿಂದ ರಾಜಕಾರಣದಲ್ಲಿ ಬಂದಿದ್ದಾರೆ. ಅವರು ಗ್ರಾಮ ಪಂಚಾಯತಿ ಆಗಿದ್ದಾರೆ, ತಾಲೂಕ್ ಪಂಚಾಯತಿ ಆಗಿದ್ದಾರೆ, ಜಿಲ್ಲಾ ಪಂಚಾಯತಿ ಆಗಿದ್ದಾರೆ. ಸಾಮಾಜಿಕ ನ್ಯಾಯದ ವಿರುದ್ಧವಾಗಿರೋದೇ ಪಕ್ಷ ಅಂತ ಅವರು ಆ ಪಕ್ಷಕ್ಕೆ ಕೊಟ್ಟಾಕಿ. ಹಾಗಾಗಿ ನಾನು ಯಾಕೆ ಮಾತಾಡ್ತೀನಿ ಅಂದ್ರೆ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು 60 ವರ್ಷದಿಂದ ಇವತ್ತು ಕಾಂಗ್ರೆಸ್ ಅವ್ರ ಪಾರ್ಟಿಯಲ್ಲಿದ್ದಾರೆ. ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಲಿಕ್ಕೆ ಆಯ್ತಾ? ಆಗಲಿಲ್ಲ. ಹಿಂದುಳಿದ ವರ್ಗದ ಪ್ರಭಾವಿ ನಾಯಕರು ಸಿದ್ದರಾಮಯ್ಯನವರು ಡೇ 1 ನಿಂದ ಈ ಕ್ಷೇತ್ರದ ಶಾಸಕರು ಅವ್ರು ನಿಲ್ಲಿಸಬೇಕು, ಅವ್ರ ವಿರುದ್ಧ ಕುತಂತ್ರ ಮಾಡಿದ್ರು. ಆದ್ರೆ ಬಹುಶಃ ನಮ್ಮ ತಾಲೂಕಿನ ಅಹಿಂದ ಅಂತ ಏನು ಓಡಾಡ್ತಾರಲ್ಲ, ಬಹಳ ಗಟ್ಟಿ ಧ್ವನಿಯಿಂದ ಏನು ಓಡಾಡ್ತಾರಲ್ಲ, ಅವರು ಒಂದ್ ದಿವಸ ಸಿದ್ದರಾಮಯ್ಯನ ಅಧಿಕಾರಕ್ಕೆ ಕೂತು ಬಂದಂತ ಸಂದರ್ಭದಲ್ಲಿ, ಅವ್ರ ಅಧಿಕಾರ ಇಳಿಸಬೇಕಾದಂತ ಸಂದರ್ಭದಲ್ಲಿ ತುಟ್ಟ ಬಿಚ್ಚಲಿಲ್ಲ. ಇವ್ರನ್ನ ನಾವೆಲ್ಲ ಅಹಿಂದ ನಾಯಕರನ್ನು ಒಪ್ಪಿನಕ್ಕಾಗ್ತದ? ಎಲ್ಲಿ ಸಾಮಾಜಿಕ ನ್ಯಾಯಕ್ಕೆ ಧಕ್ಕೆ ಆದಾಗ ಯಾರು ಅದ್ರ ಪರವಾಗಿ ನಿಲ್ತಾರೆ ಅವರು ನಿಜವಾದ ಸಾಮಾಜಿಕ ನ್ಯಾಯದ ಪರವಾಗಿರ್ತಕ್ಕಂಥವ್ರು. ಇವತ್ತು ನನ್ನಂತ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನ ಈ ತಾಲೂಕಲ್ಲಿ ಕಟ್ಟಕೊಡೆ ಕೊನೆ ಊರಲ್ಲಿರ್ತಕ್ಕಂಥವ್ರು, ಅತಿ ಕಡಿಮೆ ಮತ ಇರ್ತಕ್ಕಂಥವ್ರನ್ನ ಇವತ್ತು 2 ಬಾರಿ ದಾವಣಗೆರೆ ಜಿಲ್ಲೆಗೆ ST ಮೋರ್ಚಾದ ಅಧ್ಯಕ್ಷನನ್ನಾಗಿ ಮಾಡಿದಂತ ಪಕ್ಷ ಭಾರತೀಯ ಜನತಾ ಪಾರ್ಟಿ ಪರವಾಗಿ. ನಾನು ಅವ್ರು ಬಹಳ ಪ್ರಭಾವಿ ನಾಯಕರ ಭಾಗದಲ್ಲಿ. ಅಲ್ಲಿ SS ಮಲ್ಲಿಕಾರ್ಜುನ್ ಕಾಲದಾಗ ಆ ವಾರ್ಡಲ್ಲಿ ಶಾಮೀನ್ ಹಾಕಕ್ಕಾಗಲ್ಲ, ಅವರೇ ಶಾಮೀನ್ ನೋಡಿದು ಹೊಂಡಾಕ್ಸರ್. ಯಾಕೆ ಮಾತು ಹೇಳ್ತೀನಿ ಅಂದ್ರೆ, ಎಲ್ಲ ದೊಡ್ಡ ಲೀಡರ್ ಅನ್ನೋರು ಏನಿದಾರಲ್ಲ ಶಾಸಕ ಕಾಂಗ್ರೆಸ್ನಾಗೆ ಎಲ್ಲ SC ST ದೊಡ್ಡ ಲೀಡರ್ ಎಲ್ಲ ಕಾಂಗ್ರೆಸ್ ಅಲ್ಲಿ ಇದ್ದಾರೆ. ಮತದಾರರು ಮಾತ್ರ ಭಾರತೀಯ ಜನತಾ ಪಾರ್ಟಿ ಮತ್ತೆ ಜನತಾ ದಳದಾಗಿದೆ. ಇದು ಅವತ್ತು ಇದ್ದಾರೆ, ಇವತ್ತು ಇರ್ತಾರೆ, ಮುಂದೂ ಇರ್ತಾರೆ.
ಹಾಗಾಗಿ ಸಾಮಾಜಿಕ ನ್ಯಾಯದ ಪರವಾಗಿ ನಂಬಿಕೆ ಇರ್ತಕ್ಕಂಥ ಪಕ್ಷ ನಮ್ದು. ಯಾಕೆ ಒತ್ತಿ ಹೇಳ್ತೀವಿ, ಯಾಕೆ ನಮ್ಮ ಎಲ್ಲ SC STಗಳನ್ನ ಭಾರತೀಯ ಜನತಾ ಪಾರ್ಟಿ ಬರಬೇಕಂದ್ರೆ ನಮ್ಮ ಪರಮ ಪೂಜ್ಯರಾದಂಥ ಗುರುಗಳು 35-40 ವರ್ಷದಿಂದ ಹೋರಾಟ ಮಾಡ್ತಕ್ಕಂಥ ಮೀಸಲಾತಿ SC 15 ಇರೋದನ್ನ 17 ಮಾಡಬೇಕು, ST 3 ಇರೋದನ್ನ 7 ಮಾಡಬೇಕಂತ 40 ವರ್ಷಗಳಿಂದ ಹೋರಾಟ ನಡೀತಾ ಇದೆ. ಮಠಾಧೀಶರು ಮಾಡಿದ್ರು, ರಾಜಕಾರಣಿಗಳು ಮಾಡಿದ್ರು, ಸಂಘಟನೆಗಳು ಮಾಡಿದ್ರು, ಪತ್ರಿಕಾ ಮಾಧ್ಯಮದವ್ರು ಮಾಡಿದ್ರು, ಎಲ್ಲರೂ ಸಹಿತ ಮಾಡಿದ್ರು. ಆದ್ರೆ ಯಾವ ಪಕ್ಷ, ಕಾಂಗ್ರೆಸ್ ಏನು ನಾವು ಹಿಂದುಳಿದ ದಲಿತ ಅಂತಾರೆ, ಅವರು ಮೀಸಲಾತಿಯನ್ನು ಕೊಡಲಿಲ್ಲ. ಆದ್ರೆ ನಮ್ಮ ಗುರುಗಳು ರಾಜನಹಳ್ಳಿಯಿಂದ ರಾಜಧಾನಿವರೆಗೆ ಪಾದಯಾತ್ರೆ ಮಾಡಿ, ಆ ಪಾದಯಾತ್ರೆಯಲ್ಲಿ ನಾವು ಸಹಿತ ಭಾಗವಹಿಸಿ ಪಾದಯಾತ್ರೆಯಲ್ಲಿ ನಡೆದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸತ್ಯಾಗ್ರಹವನ್ನು 257 ದಿನ ಸತ್ಯಾಗ್ರಹ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಪಕ್ಷ ಅಧಿಕಾರದಲ್ಲಿದ್ದಂಥ ಪಕ್ಷ 15 ಇರೋದನ್ನ 17 ಮಾಡ್ತು, 3 ಇರೋದನ್ನ 7 ಮಾಡ್ತು. ಸಾಮಾಜಿಕ ನ್ಯಾಯ ಕೊಟ್ಟಂತ ಪಕ್ಷ ಭಾರತೀಯ ಜನತಾ ಪಾರ್ಟಿ. ಆದರೆ ದುರ್ದೈವ ನಮ್ಮ ಜನ ನಮ್ಮನ್ನ ಅಪಾರ್ಥ ಮಾಡ್ಕೊಂಡು, ಯಾಕೆ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಗೊತ್ತಿರಲಿಲ್ಲ. ಭಾರತೀಯ ಜನತಾ ಪಾರ್ಟಿಯಿಂದ ಸ್ಪರ್ಧಿಸಿದಂತ 15 ಜನ ಶಾಸಕರನ್ನು ಸಹಿತ ಸೋಲಿಸಿ 15 ಜನ ಕಾಂಗ್ರೆಸ್ಸರನ್ನ ಗೆಲ್ಲಿಸಿದ್ರು. 7 ಇರ್ತಕ್ಕಂಥ ಮೀಸಲಾತಿ ಈಗ 3ಕ್ಕೆ ಬಂದಿದೆ, 17 ಇರ್ತಕ್ಕಂಥ ಮೀಸಲಾತಿ 15ಕ್ಕೆ ಬಂದಿದೆ. ನಮ್ಮ ಮಕ್ಕಳು 7 ಜನ ಮೆಡಿಕಲ್ ಹೋಗ್ತಿದ್ರು, 7 ಜನ ಇಂಜಿನಿಯರ್ ಆಗ್ತಿದ್ರು, 7 ಜನ ತಹಸೀಲ್ದಾರ್ ಆಗ್ತಿದ್ರು, 7 ಜನ ಸಬ್ ಇನ್ಸ್ಪೆಕ್ಟರ್ ಆಗ್ತಿದ್ರು, 7 ಜನ DC-ಗಳಾಗ್ತಿದ್ರು, 7 ಜನ SP-ಗಳಾಗ್ತಿದ್ರು. ಈ ಕಾಂಗ್ರೆಸ್ ಸರ್ಕಾರ 7 ಇರೋದನ್ನ 3 ಮಾಡಿದೆ. ಇವತ್ತು ಮೆಡಿಕಲ್ ಸೀಟ್ಸ್ 7ರಿಂದ 3ಕ್ಕೆ ಬಂದಿದೆ, ಇಂಜಿನಿಯರಿಂಗ್ 3ಕ್ಕೆ ಬಂದಿದೆ. ಇವತ್ತಿನವರೆಗೂ ಸಹಿತ ನಮಗೆ ಸ್ಕಾಲರ್ಶಿಪ್ ಸಿಕ್ಕಿಲ್ಲ. ಒಬ್ಬ ನಾಗೇಂದ್ರ ಅಂತ ಇದ್ದಾನೆ, ಬಳ್ಳಾರಿ ಡಿಸ್ಟಿಕ್ನ ಒಬ್ಬ ಮಂತ್ರಿ. ಈ ಸಮಾಜಕ್ಕೆ ನ್ಯಾಯ ಕೊಡಪ್ಪ, ಸಾಲ ಸೌಲಭ್ಯ ಕೊಡು, ಕಾರ್ ಕೊಡ್ಸು, ಬಸ್ ಕೊಡ್ಸು, ಜಮೀನ್ ಕೊಡ್ಸು, ಬೋರ್ ಕೊಡ್ಸು, ಕೋಳಿ ಕುರಿ ಲೋನ್ ಕೊಡ್ಸು, ಅಂಗಡಿ ಲೋನ್ ಕೊಡ್ಸು, ಅಂಗಡಿ ಲೋನ್ ಕೊಡ್ಸು ಅಂತ ಮಂತ್ರಿ ಮಾಡಿದ್ರೆ ಆ ಮನುಷ್ಯನೇ 187 ಕೋಟಿ ನುಂಗಿದ. ಆದ್ರೆ ಅದು ದುರ್ದೈವ, ಅದನ್ನ ಅರೆಸ್ಟ್ ಮಾಡಿದ್ರು, ಜೈಲಿಗೆ ಹಾಕಿದ್ರು. ಅದಾದ ಮೇಲೆ ಇವತ್ತು CBI ಕೇಸ್ ನಡೀತಿದೆ. 3 ವರ್ಷದಿಂದ ಒಂದೇ ಒಂದು ಈ ರಾಜ್ಯದಲ್ಲಿ ಗಂಗಾ ಕಲ್ಯಾಣ ಬೋರನ್ನು ಕೊಡ್ದಿಲ್ಲ, ಈ ತಾಲೂಕಲ್ಲಿ ಸಹಿತ ಕೊಡ್ದಿಲ್ಲ. ವಿಪಕ್ಷ ಶಾಸಕರಾಗಿದ್ದಾಗ ಏನು ಕೊಡ್ದಿದ್ರು ಅವನು ಬಿಟ್ಟರೆ ಕೊಡ್ಸಿಲ್ಲ. ಹಾಗಾಗಿ ನಾನು ಎಲ್ಲ ನನ್ನ SC ST ಸಮುದಾಯ ಮತ್ತು ಎಲ್ಲ ಸಮುದಾಯರನ್ನ ನಾನು ಮನವರಿಕೆ ಮಾಡ್ತೇನೆ. ನಿಮ್ಮ ಎಲ್ಲ ಪಾದಗಳಿಗೆ ನನ್ನ ಹಣೆಮುಟ್ಟಿ ನಮಸ್ಕಾರ ಮಾಡ್ತೇನೆ. ಮತ್ತೊಮ್ಮೆ 2023ರಲ್ಲಿ ತಾವೆಲ್ಲ ಏನು ಮೋಸ ಹೋಗಿದ್ದೀರಿ ಅಂತ ಮೋಸ ಹೋಗ್ತಕ್ಕಂಥ ಕೆಲಸವನ್ನ ಯಾರು ಮಾಡಬಾರ್ದು. ನಮಗೆ ಅವಕಾಶ ಕೊಟ್ಟಂತ ಪಕ್ಷ, ನಮಗೆ ನ್ಯಾಯ ಕೊಟ್ಟಂತ ಪಕ್ಷ, ನಮಗೆ ಶಿಕ್ಷಣ, ಉದ್ಯೋಗ, ಆರೋಗ್ಯ ಕೊಟ್ಟಂತ ಪಕ್ಷಕ್ಕೆ ನಾವೆಲ್ಲರೂ ನಿಲ್ಲಬೇಕು. ನನ್ನನ್ನು ಯಾವತ್ತು ಪಕ್ಷದ ಅಧ್ಯಕ್ಷನಾಗಿ ಮಾಡಿದರೆ ಆ ಕ್ಷಣದಿಂದ ನಾನು ಸಂಘಟನೆಯಲ್ಲಿ ನಾನು ನಿರಂತರವಾಗಿದ್ದೀನಿ. ಇಂದಿನೂ ಸಹ ಇದ್ದೆ, ಈಗೂ ಸಹ ಇರ್ತಾನೆ. ನಿಮ್ಮೆಲ್ಲರ ಮನೆಗೆ, ನಿಮ್ಮೆಲ್ಲ ಊರಿಗೆ, ಇಡೀ ಜಿಲ್ಲೆಯಾದ್ಯಂತ ಸಂಘಟನೆಗೆ ನಾವೆಲ್ಲರೂ ಬರೋರಿದ್ದೇವೆ. ನಮ್ಗೆಲ್ಲರಿಗೂ ಅನುವು ಮಾಡಿಕೊಡ್ಬೇಕು, ನಮ್ಮ ಸಂಘಟನೆಗೆ ಒತ್ತು ಕೊಡಬೇಕು. ನಮಗೆ ಅಧಿಕಾರವನ್ನ ಒಮ್ಮೆ ಕೊಡಿ, ನೀವು ನಮ್ಗೆ ಅಧಿಕಾರವನ್ನು ಒಮ್ಮೆ ಕೊಡಿ. ರೋಹಿತ್ ಕುಮಾರ್, ನೀವು ತುಂಬಾ ಮಾತಾಡ್ತಿದ್ರಿ, ನೀವು ವೇದನೆಯಲ್ಲಿ ಮಾತಾಡ್ತಿದ್ರಿ, ನಿಮ್ಗೆ ಅಧಿಕಾರವನ್ನು ಒಂದ್ಸತ್ತೆ ಕೊಡಿ. ನಿಮಗೆ ನ್ಯಾಯ ಕೊಡೋದಾಗಿದ್ರೆ ಮತ್ತೊಮ್ಮೆ ನಿಮ್ಮ ಮನೆ ಬಾಗಿಲಿಗೆ ನಾವು ಬರಲ್ಲ. ನಿಮಗೆ ನ್ಯಾಯ ಕೊಡಿದ್ರೆ ಬರಲ್ಲ. ಒಂದ್ಸಾರಿ ವಿಪಕ್ಷಪ್ನವರು ಶಾಸಕರಿದ್ದಂಥ ಸಂದರ್ಭದಲ್ಲಿ ಈ ತಾಲೂಕಲ್ಲಿ 18 ವಾಲ್ಮೀಕಿ ಭವನಗಳನ್ನ ಒಂದೇ ಬಾರಿಗೆ 7-8 ಬಾರಿ ಗೋವಿಂದ ಕಾರಜೋಳ ಮನೆ ಕರ್ಕೊಂಡು ಹೋಗಿದ್ದೆ. ಅವ್ರಿಲ್ಲ, ವಿಪಕ್ಷಪ್ನವರೇ ನಾವು 1-2 ಕೊಡ್ಬೋದು, 5 ಕೊಡ್ಬೋದು, 18 ಕೊಡೋಕ್ಕಾಗಲ್ಲ ಅಂದ್ರು. ಏನ್ರಿ, ನಮ್ಮ ಸರ್ಕಾರ ಬಂದಿದೆ, ನಿಮ್ಮನ್ನೆಲ್ಲ ಮಂತ್ರಿ ಮಾಡಿದ್ದೀವಿ, ನಾವು ಸೀನಿಯರ್ MLA ಇದ್ದೀವಿ, ಎಷ್ಟೊತ್ತಿ ಬರ್ಬೇಕಂದ್ರೆ ಒಂದೇ ಸಾರಿ ಪೇಪರ್ ಮೇಲೆ 18 ವಾಲ್ಮೀಕಿ ಭವನಗಳನ್ನ ನಿರ್ಮಾಣವನ್ನ ಮಾಡಿಕೊಟ್ಟು ಇವತ್ತು ನೀವು ಮಂಡ್ಯನೆಲೆಗೆ ಹೋಗ್ಬೋದು, ಚಿಕ್ಕಮಗಳೂರಿಗೆ ಹೋಗ್ಬೋದು, ವದಿಗೆರೆಗೆ ಹೋಗ್ಬೋದು, ಹೆಬ್ಳಿಗೆರೆಗೆ ಹೋಗ್ಬೋದು, ಒಡ್ನಾಳಿಗೆ ಹೋಗ್ಬೋದು, ನೀವು ಯಾವ ಗ್ರಾಮಕ್ಕೂ ಹೋಗ್ಬೋದು. ಬರೀ ಮಂಜೂರು ಮಾಡಿಸಿಲ್ಲ, ನಾವು ಅದನ್ನ ಗುದ್ಲಿ ಪೂಜೆ ಮಾಡಿ ಲೋಕಾರ್ಪಣೆಯನ್ನು ಸಹಿತ ಮಾಡಿದ್ದೀವಿ. ಅದರ ಜೊತೆಗೆ ಈ ಶಾಸಕರು ಬಂದಂತ ಸಂದರ್ಭದಲ್ಲಿ ನನ್ನ ಸಮಾಜ ಆಯೋಜನೆ ಮಾಡಿದ್ವಿ. ಒಂದು ನಿನ್ನೆ ಒಂದು ಮಧ್ಯೆಯಿಂದ ಅಣ್ಣ ಫೋನ್ ಬಹಳ ಕೊಡುಗೆ ಐತಿ. ಮಾಡಾಳ ವಿಪಕ್ಷ ಪೂಜೆಯವ್ರದ್ದು, ಮಾಡಾಳ ಮಲ್ಲಿಕಣ್ಣ ಅವ್ರದ್ದು. ಲೀಡರ್ ಏನಾದ್ರೆ ಊಟಾಗಿದ್ರಪ್ಪ ಚೆನ್ನಾಗಿರ್ತಲ್ಲ ಅಂತ ನಾಯಕ ಸಮುದಾಯ ಅಂದ್ರೆ ಆ ಒಂದು ಯಶಸ್ಸು, ಕೀರ್ತಿ ಎಲ್ಲರೂ ನಮ್ಮ ವಿಪಕ್ಷ ಪೂಜೆಗೆ ಸಲ್ಲಬಹುದು. ಆ ಒಂದು ಇದು ಯಾರಲ್ಲೂ ಇಲ್ಲ ಈ ತಾಲೂಕಿನಲ್ಲಿ. ಯಾರಿಗೆ 10 ಜನ ಲೀಡರ್ ಯಾರಿಗೆ ಮಾಡಿದರೆ ಇದುವರೆಗೆ MLA ಇರೋರು ಯಾರು ಮಾಡಿಲ್ಲ.
ಅದು ಬಿಜೆಪಿ ಪಕ್ಷದಿಂದ ಸಾಧ್ಯ. ಅದಕ್ಕೆ ಸಾರಥ್ಯ ವಹಿಸಿಕೊಂಡು ಮಾಡಲ್ ವಿರೂಪಾಕ್ಷ ಅವರು ಮುಂದಿನ ದಿನಗಳಲ್ಲಿ ನಮ್ಮ ಮಲ್ಲಿಕಣ್ಣಗೆ ಸಾರಥ್ಯವನ್ನು ವಹಿಸ್ಕೊಂಡು ನಾವಷ್ಟು ಎಷ್ಟು ಒಗ್ಗಟ್ಟಾಗಿದ್ದೀವಿ ಹಂಗೆ ಎಲ್ಲರೂ ಸೇರಿ ಇನ್ನು ಹೆಚ್ಚಿನ ರೀತಿ ಸಂಘಟನೆಯಲ್ಲಿ ತೊಡಗಿಸ್ಕೊಂಡು ಆಯಾ ಭಾಗದಲ್ಲಿ ಆಯಾ ಲೀಡರ್ಗಳು ಕಾರ್ಯಕರ್ತರುಗಳು ಎಲ್ಲರೂ ಒಂದು ಉತ್ಸಾಹದಿಂದ ಇದು ಮಾಡಿ ಇನ್ನೇನು 1.5 ವರ್ಷ 2 ವರ್ಷ ಲೇಟ್ ಆಗಲ್ಲ, ಹಿಂಗೆ ಬರುತ್ತೆ. ಈ ವರ್ಷ ಅಂತೂ ಮಳೆ ಇಲ್ಲ ಅಂತ ಅದು ಟೈಮ್ ನೋಡ್ತಾ ಇದ್ದೀವಿ, ಟೈಮ್ ಹೋಗ್ತಾ ಐತೆ, ಇನ್ನೂ ಮಳೆಗಾಲ ಕಳೆದ್ರೆ ಬಂದೇ ಬಿಡ್ತು. ಅದಕ್ಕೋಸ್ಕರ ಎಲ್ಲರೂ ನಮ್ಮ ಏನೇ ಕೆಲಸಗಳಲ್ಲಿ ಆದಷ್ಟು 1 ಗಂಟೆ 2 ಗಂಟೆ ಸಂಘಟನೆ ತೊಡಗೋಣ, ಪಕ್ಷಕ್ಕೆ ಕೊಟ್ಟಂತ ಕಾರ್ಯಕ್ರಮಗಳು ಮಾಡೋಣ. ಎಲ್ಲರನ್ನು ಫಸ್ಟ್ ಎಲ್ಲ ಗುರಿ ಏನು ಮಲ್ಲಿಕಣ್ಣ MLA ಮಾಡೋಕೆ ಗುರಿ, ಆ ಗುರಿಗೆ ಎಲ್ಲರೂ ಸಹಕರಿಸೋಣ ಅಂತ ಹೇಳ್ತಾ ನನ್ನ 2 ಜನಾಂಗ ಎಲ್ಲ ಈಗ ವರ್ಗೀಕರಣ ಮಾಡ್ಕೊಂಡು ಅಂಬೇಡ್ಕರ್ ಅವರು ಎಂಥ ಸದುದ್ದೇಶದಿಂದ ಎಷ್ಟು ಚರ್ಚೆ ಮಾಡಿ ಇಡೀ ಪ್ರಪಂಚದ ಎಲ್ಲ ಸಂವಿಧಾನಗಳನ್ನು ಅಭ್ಯಾಸ ಮಾಡಿ ಅದು ಎಂಥ ಜನಸಂಖ್ಯೆ ಇರ್ತಕ್ಕಂಥ ದೇಶಕ್ಕೆ ಎಂಥ ಸಂವಿಧಾನ ಕೊಟ್ಟಿದ್ದಾರೆ. ಆ ಸಂವಿಧಾನದ ಆಶಯಗಳಿಗೆ ತಕ್ಕನಾಗಿ ನಾವು ಈ ದೇಶದಲ್ಲಿ ಜೀವನ ಮಾಡ್ತಾ ಇದೀವ, ಆ ನಡವಳಿಕೆಗಳನ್ನ ಇಟ್ಕೊಂಡಿದೀವ. ನಾವು ಯಾವುದ್ಯಾವುದೋ ರೀತಿಯಲ್ಲಿ ಒಬ್ರು ತುಳಿದೊಬ್ರು ಮೋಸ ಮತ್ಸರ ಅನ್ನೋದಕ್ಕೆ ಅದು ಹೈಟ್ಸ್ ಅಂದ್ರೆ ಆಕಾಶ ಮುಟ್ಟಿದೆ. ಇವತ್ತಿನ ಜೀವನ ಶೈಲಿ ಹೊಟ್ಟೆ ಕಿಚ್ಚು ಸಹಬಾಳ್ವೆ ಅನ್ನೋದೇ ನಾವು ಮರ್ತು ಬಿಟ್ಟಿದ್ದೀವಿ. ಹೆಂಗೆ ನಮ್ಮ ಮುಂದಿನ ಪೀಳಿಗೆಗೆ ಯಾವ ಸಂದೇಶವನ್ನು ಕೊಡ್ತಾ ಇದ್ದೀವಿ? ನಾವೆಲ್ಲರೂ ಯಾಕೆ ಇಷ್ಟೆಲ್ಲ ಸ್ವಾರ್ಥ ಮಾಡ್ತೀವಿ? ಜಾತಿ ಜನಾಂಗ, ನಮ್ಮ ಮಕ್ಕಳು ಚೆನ್ನಾಗಿರ್ಲಿ, ನಮ್ಮ ಜನಾಂಗ ಚೆನ್ನಾಗಿರ್ಲಿ, ನಮ್ಮ ಕುಟುಂಬ ಚೆನ್ನಾಗಿರ್ಲಿ, ಯಾವ ಹಂತದಲ್ಲಿ ಅದನ್ನ ಕೊಂಡಿ ಹಾಕಿ ಸಾಮರಸ್ಯದಿಂದ ತಗೊಂಡು ಹೋಗ್ತಕ್ಕಂಥ ನಾಯಕತ್ವ ಜನಪ್ರತಿನಿಧಿಗಳು ಬೇಕಲ್ವ ನಮಗೆ? ಇವತ್ತು ನಾವು ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳು ಕೊಟ್ಟರು, ಜಾತಿ ಅಹಿಂದ ಅಂತ ತಂದ್ರು. ಇವತ್ತು ಆಡಳಿತ ಹೆಚ್ಚಿನ ನಮ್ಮ ಮಹಿಳೆಯರಿಗೆ, ಅಕ್ಕ ತಂಗಿಯರಿಗೆ ಸ್ವಾವಲಂಬಿ ಜೀವನ ಮಾಡೋದಕ್ಕೆ ಇವತ್ತು ಲೋನ್ ಸಿಕ್ಕಿದೆಯನ್ನ ಕೊಟ್ಟಿದ್ದಾರೆ. ಇಡೀ ತಾಲೂಕಿನ ಒಬ್ಬರಿಗಾದ್ರು ಅವ್ರು ಎಲ್ಲಿಂದ ಸ್ವಾವಲಂಬಿ ಜೀವನ ಮಾಡ್ತಾರೆ? ಯಾರು ವಸತಿ ರಹಿತರಿಗೆ ಸಂಪತ್ತು ಸಮಾನವಾದ ಹಂಚಿಕೆ ಆಗಲೇಬೇಕು. ಇವತ್ತಿನ ಸಮಾಜದಲ್ಲಿ ನಾನು ಯಾರೋ ಆಸ್ತಿ ಕೊಟ್ಟು ನೀವು ಅಲ್ಲಿ ಕೊಡ್ರಿ ಅಂತ ಹೇಳ್ತಾ ಇಲ್ಲ. ಉತ್ತಮವಾದ ಆಡಳಿತವನ್ನು ಕೊಟ್ಟಾಗ, ಜನರ ಶ್ರೇಯೋಭಿವೃದ್ಧಿಯನ್ನ ಬಯಸಿದಾಗ ಸರ್ಕಾರಗಳು, ಜನಪರ ಕಾಳಜಿ ಇರ್ತಕ್ಕಂಥ ಜನಪ್ರತಿನಿಧಿಗಳು ಬಂದಾಗ ಸಂಪತ್ತು ಹಂಚಿಕೆ ಆಗೇ ಆಗುತ್ತೆ. ಇವತ್ತು ಸೋಂಬೇರಿಯಾದ ಸಾಹುಕಾರ ಅವ್ರು ಮಾಡಲೇಬೇಕು, ನಾಳೆ ಜಮೀನನ್ನ ಮತ್ತೆ ಆಸ್ತಿಯನ್ನು ಕಳ್ಕೊಂಡೇಬೇಕು. ಸೋಂಬೇರಿ ಆದ್ರೆ, ಕಾಯಿಕ ಜೀವಿ ಆದ್ರೆ ಯಾರು ಕಳ್ಕೊಳ್ಳೋದಿಲ್ಲ. ಅವರು ಎಷ್ಟೇ ಸಂಪತ್ತನ್ನ ಇಟ್ಕೊಂಡಿರ್ಲಿ, ಆದ್ರೆ ಅವ್ರು 100 ಜನಕ್ಕೆ ಆಶ್ರಯದಾತರಾಗಿರ್ತಾರೆ. ಅಂತ ಆಶ್ರಯದಾತರು ಬೇಕು. ನಾವ್ಯಾರೋ ಇಂಧನ ಮೇಲೆ ಸಿಟ್ಟು ಮಾಡ್ತೀವಿ ಅಂತ ಹೇಳ್ತಾ ಇಲ್ಲ, ಅಥವಾ ಇದಕ್ಕೆ ಕಮ್ಯುನಿಸ್ಟ್ ಅಂತ ಸೇರಿಸೋ ಅವಶ್ಯಕತೆ ಇಲ್ಲ. ಸಂಪತ್ತು ಹಂಚಿಕೆ ಆಗಬೇಕು. ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಸರ್ಕಾರ ಏನು ಇವತ್ತು ಬಿಜೆಪಿ ಪಕ್ಷ ಚನ್ನಗಿರಿ ಪಾರ್ಟಿ ವತಿಯಿಂದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಜಿಲ್ಲಾ ಪದಾಧಿಕಾರಿಗಳು ಆಯ್ಕೆಯಾಗಿದ್ದರು. ಅವರೆಲ್ಲರಿಗೂ ಕೂಡ ಏನು ಪಾರ್ಟಿ ವತಿಯಿಂದ ತಾಲೂಕು ಬಿಜೆಪಿ ಪಾರ್ಟಿ ವತಿಯಿಂದ ಅವರಿಗೆ ಸನ್ಮಾನ ಮಾಡಲಾಗಿತ್ತು. ಸನ್ಮಾನದಲ್ಲಿ ತಾಲೂಕಿನ ಪದಾಧಿಕಾರಿಗಳು, ಜಿಲ್ಲಾ ಪದಾಧಿಕಾರಿಗಳು ಹಾಗೂ ಮಾಡಾಳ್ ಮಲ್ಲಿಕಾರ್ಜುನ್ ಹಾಗೂ ಈ ತಾಲೂಕಿನ ಕಾರ್ಯಕರ್ತರು ಎಲ್ಲರೂ ಕೂಡ ಭಾಗವಹಿಸಿ ಈ ದಿನ ಏನು ಎಸ್ ಟಿ ಮೋರ್ಚಾದ ಜಿಲ್ಲಾ ಅಧ್ಯಕ್ಷರಾಗಿ